ನಮಸ್ತೆ. ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. 2024ನೇ ವರ್ಷದ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2024 ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ 2ರಲ್ಲಿ ಕುಜ ಮತ್ತು ಗುರು, 4ರಲ್ಲಿ ರವಿ ಆಗಸ್ಟ್ 15ರವರೆಗೂ ಇರ್ತಾನೆ, 6ರಲ್ಲಿ ಬುಧ ಮತ್ತು ಶುಕ್ರ ಬುಧನಿಗೆ ವಕ್ರಗತಿಯಿಂದ ಹಿಂದಿನ ರಾಶಿಗೆ ಬರ್ತಾನೆ. ಅದೇ ಪ್ರಕಾರವಾಗಿ 6ರಲ್ಲಿ ಕೇತು, 7 ಶುದ್ಧ, 8ರಲ್ಲಿ ಶುದ್ಧ, 9 ಶುದ್ಧ, 10ರಲ್ಲಿ ಶುದ್ಧ, 11 ಶನಿ, 12ರಲ್ಲಿ ರಾಹು. ಇದಾಗ್ತದೆ ಅವರ ಗ್ರಹಸ್ಥಿತಿ. ಹಾಗಿರುವಾಗ ಲಗ್ನಾಧಿಪತಿ ಅನುಕೂಲ ಭಾವದಲ್ಲಿ ಇರುವುದರಿಂದ ಈಗ ಆರೋಗ್ಯದಲ್ಲೆಲ್ಲ ಸುಧಾರಣೆಗಳುಂಟಾಗಬಹುದು. ಮಾನಸಿಕವಾದಂತಹ ನೆಮ್ಮದಿ, 2ರಲ್ಲಿ ಗುರು ಇರುವುದರಿಂದ ಆರ್ಥಿಕವಾದಂಥ ಅಭಿವೃದ್ಧಿಗಳುಂಟಾಗಬಹುದು. ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪ, ಕಲಹ, ಭೂಮಿ ಸಂಬಂಧವಾದಂತಹ ವ್ಯಾಜ್ಯಗಳೆಲ್ಲ ಇದ್ದರೂ ಕೂಡ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಯಾವುದೇ ತೊಂದರೆ ಬರಲಿಕ್ಕಿಲ್ಲ. ಇನ್ನು ಸಹೋದರರ ವಿಷಯದಲ್ಲಿ ಒಳ್ಳೆಯ ಶುಭ ಸಮಾಚಾರಗಳು, ಒಳ್ಳೆಯ ಉದ್ಯೋಗವೋ, ವಿವಾಹ ಆಗದೇ ಇರುವಂಥವರಿಗೆ ವಿವಾಹ ಯೋಗ ಇತ್ಯಾದಿ ಆದಂಥ ಫಲಗಳಿಲ್ಲಿ ಉಂಟು. ಚತುರ್ಥ ರಾಶಿ ರವಿಯಾಗಿರುವುದರಿಂದಲಾಗಿ ಕೃಷಿ ಇತ್ಯಾದಿ ವ್ಯವಹಾರಗಳಲ್ಲಿಯೂ ಕೂಡ ಪ್ರಗತಿ ಎನ್ನುವಂತಹದ್ದು, ಮಿತ್ರಕ್ಷೇತ್ರ ಸ್ಥಿತನಾಗಿರುವಂಥ ರವಿ ಆದದ್ದರಿಂದ ಅವನಿಗೆ ಕೃಷಿ ಕಾರ್ಯಗಳಲ್ಲೆಲ್ಲ ಅಭಿವೃದ್ಧಿ ಉಂಟಾಗಬಹುದು. ಇನ್ನು ಮಕ್ಕಳ ವಿದ್ಯಾಭ್ಯಾಸವೋ ಮಕ್ಕಳ ವಿಚಾರದಲ್ಲಿ ಬಂದಾಗುವಾಗ ಸ್ವಲ್ಪ ಕ್ಲೇಶವನ್ನು ಅನುಭವಿಸಬೇಕಾದಂಥ ಸ್ಥಿತಿ. ಮಕ್ಕಳ ವಿಷಯದಲ್ಲಿ ದುಃಖ, ವಿದ್ಯಾಭ್ಯಾಸ ವಿಷಯ ಆಗಿರ್ಬೋದು, ವಿವಾಹ ಪ್ರಾಯಕ್ಕೆ ಬಂದಂತಹ ಮಕ್ಕಳಿದ್ರೆ ಅವರ ವಿವಾಹ ವಿಷಯವೋ, ಮಕ್ಕಳ ಉದ್ಯೋಗ ವಿಚಾರವೋ ಇತ್ಯಾದಿ ಬಂದರೆ ಸಂತಾನ ವಿಷಯದ ಫಲವನ್ನು ಅಷ್ಟೊಂದು ಉತ್ತಮವಾಗಿ ಇಲ್ಲ. ಆದರೆ ವರ್ಷಾಂತ್ಯದ ಮುಂದಿನ ತಿಂಗಳಿಗಾಗುವಾಗ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಸುಧಾರಿಸಬಹುದು. ಆಗಸ್ಟ್ ತಿಂಗಳಿನಲ್ಲಿ ಅಷ್ಟೊಂದು ಒಳ್ಳೆಯ ಫಲ ಅಂತ ಸಂತಾನ ವಿಷಯದಲ್ಲಿ ಹೇಳುವ ಹಾಗಿಲ್ಲ. 6ರಲ್ಲಿ ಕೇತು ಇರುವುದರಿಂದ ಶತ್ರುಗಳು ವೃದ್ಧಿಯಾಗುವಂಥ ಒಂದು ಸ್ಥಿತಿ. ದಾಂಪತ್ಯ ವಿಚಾರದಲ್ಲಿ ನಮಗೆ ಅಷ್ಟೊಂದು ದೋಷ ವಿಚಾರಗಳೇನೂ ಇಲ್ಲ. ಅದೇ ಪ್ರಕಾರವಾಗಿ ಬಾಕಿ ಚಿಂತನೆಯನ್ನು ನಾವು ನಡೆಸುವಾಗ ಇದರಲ್ಲಿ ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು, ಟೆನ್ಷನ್ ಎಲ್ಲ ಬರುವುದು ಬಿಟ್ಟರೆ ಬಾಕಿ ಉಳಿದಂತೆ ಎಲ್ಲವೂ ಕೂಡ ಆರೋಗ್ಯ, ಆರ್ಥಿಕ, ಬಾಕಿ ವಿಚಾರಗಳೆಲ್ಲವೂ ಕೂಡ ಯೋಗ್ಯವಾಗಿರುವಂತಹ ಲಕ್ಷಣ ಸ್ಥಿತಿ ಕಾಣ್ತದೆ. ಈ ಮಾಸ ನಿಮಗೆಲ್ಲ ರೀತಿಯಲ್ಲೂ ಕೂಡ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಮೇಷರಾಶಿಯ ಭವಿಷ್ಯವನ್ನು ಸಮಾಪನಗೊಳಿಸ್ತಾ ಇದ್ದೇನೆ.